ಸಮಾಧಾನ ಮಾಡ್ಕೋ. ಅಟ್ಲೀಸ್ಟ್ ನಿಮ್ಮಮ್ಮ ಇಷ್ಟು ದೂರ ಬಂದ್ರಲ್ಲ ಅಂತ ಖುಷಿ ಪಡು, ಅಳ್ಬೇಡ ಕಣೆ. ಹೌದು ಮೀನಾ, ನೋಡ್ತಾ ಇರು, ಕ್ರಮೇಣ ಅಮ್ಮನ್ಗೆ ಆಸಿಟ್ಟು ಕಮ್ಮಿ ಆಗಿ ನಿಮ್ ಮೇಲೆ ಪ್ರೀತಿ ಬರುತ್ತೆ ಕಣೆ. ರಿಜಾ, ನೀನ್ ಅವಳನ್ನ ಸರಿಯಾಗಿ ಬೆಳೆಸಿದ್ರೆ ಅವಳಿತ ಆಗ್ತಿರ್ಲಿಲ್ಲ. ರೀ, ಏನೋ ಸೂರ್ಯ, ಮಗಳು ಮಗಳು ಅಂತ ಕಲಾಗಿಂತಲೂ ಅಮ್ಮನ್ನ ಹೆಚ್ಚು ಮುದ್ದು ಮಾಡ್ದವ್ ನೀನು. ನಿನ್ ತರನೇ ಅವಳನ್ನ ಬೆಳೆಸ್ದೆ, ನಂದನಲ್ಲಿ ದ್ವೇಷ ಹುಟ್ಟು ಹಾಗೆ ಮಾಡ್ದೆ. ಆದ್ರೆ ಅವಳು ಇವತ್ತು ನಂದನ್ ಪರ ನಿಂತಿದ್ದಾಳೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಆ ನಂದನ್ ಒಳ್ಳೆತನ. ನಂದನ್ ಮನೆಯಲ್ಲಿ ಅವಳಿಗೆ ತೋರಿಸ್ತಾ ಇರೋ ಪ್ರೀತಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಕಲಾ ಮೇಲೆ ಗೂಬೆ ಕೂಡಿಸ್ತಾ ಇದೀಯಲ್ಲ. ಸಾಕ್ ನಿಲ್ಸಮ್ಮ. ಆ ಮನೆ ಅವಳಿಗೆ ಪ್ರೀತಿ ಕೊಟ್ಟಿದ್ಯಾ? ನಾವೇ ಅವಳು ಕಷ್ಟ ಕೊಟ್ಟಿದ್ವಾ? ನಾವು ಪ್ರೀತಿ ತಾನೇ ಕೊಟ್ಟಿದ್ದು, ಅದಕ್ಕೆ ಅವಳು ದ್ರೋಹ ಬಗ್ದಿದ್ದಾಳೆ. ಅವಳೀಗ ನನ್ನ ತಂಗಿಯಾಗಾಗ್ಲಿ ನಿಮ್ಮ ಮಗಳಾಗಾಗ್ಲಿ ಉಳ್ದಿಲ್ಲ ದೊಡ್ಡಪ್ಪ. ಅವಳೀಗ ನಂದನ್ ಸೊಸೆ ಒಲಬನ್ ಹೆಂಡತಿ ಅಷ್ಟೇ. ಅವಳು ಬದಲಾಗಿದ್ದಾಳೆ, ನಾವು ಬದಲಾಗ್ಬೇಕು. ಇಷ್ಟು ದಿನ ನಂದ ನಮ್ಗೆ ಏನೆಲ್ಲ ಕಷ್ಟ ಕೊಟ್ಟ, ಒಂದೊಂದೂ ನಾಲ್ಗೆ ಕಚ್ಚಿ ಸಹಿಸ್ಕೊಂಡಿದ್ದೀವಿ. ಅವನು ಕೊಡೋ ಪ್ರತಿ ಏಟು ನಮಗೆ ತಿರುಗೇಟಾಯ್ತು, ಅದು ಸಹಿಸ್ಕೊಂಡಿದ್ದೀವಿ. ಇನ್ನ ಸುಮ್ಮನೆ ಇರೋ ಮಾತೇ ಇಲ್ಲ, ನಾವು ತಿರುಗಿಸಿ ಕೊಡ್ತಾನೆ ಇರಬೇಕು. ಕೊಡೋಣ, ಎಲ್ಲವೂ ವಾಪಸ್ ಕೊಡೋಣ. ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾನ? ಇನ್ಮೇಲೆ ಆ ಬಾಣನ ನಾನ್ ಬಿಡ್ತೀನಿ. ತಾಕತ್ತಿದ್ರೆ ನನ್ ಮೇಲ್ ಗೆಲ್ಲಿ. ಗಿರ್ಜಾ, ಯಾಕೆ ಹಾಗೆ ನೋಡ್ತಾ ಇದೀಯಾ? ರೀ, ಇದು ನಿಜವಾಗ್ಲೂ ನೀವೇನಾ? ಅಂದ್ರೆ ಅಲ್ಲ, ನಮ್ಮ ಮಕ್ಕಳೆಲ್ಲ ಶ್ರೀಕಂಠಕ್ಕೆ ಹೊಡೆದ್ರು, ನಮ್ಮ ಅಣ್ಣಂದ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಮನೇಲಿ ಆಗ್ತಾನೆ ಚಪ್ರಶಾಸ್ತ್ರ ಮುಗ್ದು ನಾಂತಿ ಶಾಸ್ತ್ರ ನಡೀತಿತ್ತು. ಆಗ ಪೊಲೀಸವರು ಮನೆಗೆ ನುಗ್ಗಿ ಮಕ್ಕಳನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರು. 3 ಮಕ್ಕಳು ಬೆಳಗಿಂದ ಸಾಯಂಕಾಲದವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ರು. ಇದನ್ನೆಲ್ಲ ನೋಡಿ ನೀವು ಮನೆಗೆ ಬಂದು 3 ಮಕ್ಕಳಿಗೆ ಬೈತೀರಾ ಅಂತ ತುಂಬಾ ಹೆದರ್ಬಿಟ್ಟಿದ್ದೀರಿ. ಅದಕ್ಕೆ ನೀವು ಮಕ್ಕಳನ್ನ ಬೈಯೋದಕ್ಕಿಂತ ಮುಂಚೆ ನಾನೇ ಬೈದ್ಬಿಟ್ರೆ ಆಗ ನೀವು ಸುಮ್ಮನಾಗ್ತೀರಾ ಅನ್ಕೊಂಡ್ರೆ ನೀವು ಬಂದು ನನ್ನ ಬಾಯೇ ಮುಚ್ಚಿಸ್ಬಿಟ್ರಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಇದು ನಿಜವಾಗ್ಲೂ ನೀವೇನಾ? ಗಿರ್ಜಾ, ನನ್ನ ಮಕ್ಕಳು ಮಾಡಿದ ತಪ್ಪೆ. ಅವರು ಶ್ರೀಕಂಠನ್ಗೆ ರಕ್ತ ಬರೋ ಹಾಗೆ ಹೊಡೆದ್ರೆ ಅದನ್ನ ಸರಿ ಅಂತ ವಹಿಸ್ಕೊಂಡು ಬರೋನು ನಾನಲ್ಲ. ಆದ್ರೆ ಇವತ್ತು ನಾನು ಯಾಕೆ ಅವ್ರಿಗೇನು ಹೇಳಿಲ್ಲ ಗೊತ್ತಾ ನಿಂಗೆ? ಈ ಪ್ರಪಂಚದಲ್ಲಿ ಕೊಲೆ, ಸುಲಿಗೆ, ಕಳ್ತನ, ಹುಡುಗಿರ್ನ ರೇಗಿಸ್ಕೊಂಡು ಬೇಡದೇ ಇರೋ ವಿಚಾರಕ್ಕೆ ಹೊಡೆದಾಡ್ಕೊಂಡು ಜೈಲ್ಗೆ ಹೋಗಿರೋರು ತುಂಬಾ ಜನ ಇದ್ದಾರೆ ಗಿರ್ಜಾ. ಆದ್ರೆ ನನ್ನ ಮಕ್ಕಳು ಯಾರೋ ಒಬ್ಬ ನನ್ನ ಮೇಲೆ ಕೈ ಮಾಡ್ದ ಅಂತ ಅವನಿಗೆ ಹೊಡೆದು ಸ್ಟೇಷನ್ಗೆ ಹೋದ್ರು. ಹೊಡೆದಾಟದ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿದ್ರು ನನ್ನ ಮಕ್ಕಳು ಈ ಕೆಲಸ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಗಿರ್ಜಾ? ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ, ಭಕ್ತಿ, ಗೌರವ ಗಿರ್ಜಾ. ಒಬ್ಬ ಅಪ್ಪನಾಗಿ ಮಕ್ಕಳು ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾದ್ಮೇಲೂ ಅವ್ರಿಗೆ ಬೈಯಕ್ಕೆ ಹೇಗೆ ಮನ್ಸು ಬರುತ್ತೆ ಗಿರ್ಜಾ? ಹಾಗಂತ ಇದೇ ಮಾತನ್ನ ಮಕ್ಕಳ ಮುಂದೆ ಹೇಳಿದ್ರೆ ನಾವ್ ಏನ್ ಮಾಡಿದ್ರು ಅಪ್ಪ ಏನು ಹೇಳಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೆಚ್ಕೊಂಡ್ಬಿಡ್ತಾರಲ್ವಾ?
ಅದಕ್ಕೆ ನಾನು ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ ಗಿರ್ಜಾ. ನಿಜಕ್ಕೂ ಇಂಥ ಮಕ್ಕಳು ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ವಿ. ಅಪ್ಪಪ್ಪ, ಪ್ರೀತಿ ಮಾಡೋ ವಿಚಾರದಲ್ಲಿ ಅಪ್ಪ ಮಕ್ಕಳು ಎಲ್ಲ ಪೈಪೋಟಿದೆ. ಯಾರು ಯಾರನ್ನೂ ಬಿಟ್ಕೊಡಲ್ಲ, ಯಾರು ಯಾರಿಗೂ ಕಮ್ಮಿ ಇಲ್ಲ. ಇಂಥ ವಿಷಯದಲ್ಲಿ ನಿಮ್ಮ ಮಧ್ಯೆ ಬಂದ್ರೆ ನಾವು ಮಂಗ ಆಗ್ತೇವೆ ಅಷ್ಟೇ. ಹೌದು, ಮತ್ತೆ ರಕ್ತ ಸಂಬಂಧನೇ ಹಾಕಲ್ವ ಗಿರ್ಜಾ? ಕೇಶವ ಮೀನನ್ ಮದುವೆ ಆದ, ವಲ್ಲಭ ಅಮೂಲ್ಯನ್ ಮದುವೆ ಆದ. ನಾನ್ ಮದುವೆ ಮಾಡೋವರೆಗೂ ಕಾಯ್ದೆ. ಅವರೇ ಮದುವೆ ಆಗಿ ಬಂದಿದ್ದು ತಪ್ಪೇ ಆದ್ರು ಗಿರ್ಜಾ. ಒಳ್ಳೆ ಸೊಸೆ ಅಂದ್ರನೆ ಮನೆಗೆ ತಂದಿದ್ದಾರೆ ಗಿರ್ಜಾ. ಹಲೋ ಮಾಧವ, ನೀನ್ ಹುಷಾರಾಗಿದ್ಯಾ ತಾನೇ? ಹಾ. ಮತ್ತೆ ಬೆಳಿಗ್ಗೆಯಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ನನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ನೀನು? ಹಲೋ ಮಾಧವ. ಹಾ. ನಿನ್ನೆ ಕೇಳ್ತಾ ಇರೋದು, ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸಾರಿ. ಮಾಧವ, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ ಅಂತ ಅನ್ಸ್ತಿದೆ. ಯಾಕಿಷ್ಟೊಂದು ಡಲ್ ಆಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾಲ್ ಮಾಡೋಕ್ಕಾಗಿರ್ಲಿಲ್ಲ. ಮಾಧವ ನೋಡು, ಏನೇ ಸಮಸ್ಯೆ ಇದ್ರೂನು ನನ್ನ ಹತ್ರ ಹೇಳ್ಕೊ. ನನ್ ಕಷ್ಟಕ್ಕೆ ನೀನಾಗಿದ್ಯಾ, ನಿನ್ ಕಷ್ಟ ಏನೇ ಇದ್ರೂನು ನಿನ್ ಜೊತೆ ನಾನ್ ನಿಲ್ತೀನಿ. ಪ್ಲೀಸ್ ನನ್ನ ಹತ್ರ ಹೇಳ್ಕೊ ಮಾಧವ, ಯಾವ್ದೇ ತರದ ಹೆಸಿಟೇಷನ್ ಬೇಡ. ಹಲೋ ಸುಕನ್ಯಾ, ನನ್ಗೆ ಸ್ವಲ್ಪ ತಲೆನೋವ್ತಾ ಇದೆ, ನಾಳೆ ಕಾಲ್ ಮಾಡ್ತೀನಿ. ಹೌದಮ್ಮ, ಒಂದ್ 5 ನಿಮಿಷ ಒಳಗ್ ಕೂತ್ ಹೋಗಮ್ಮ. 5 ನಿಮಿಷ ನನ್ ಜೊತೆ ಮಾತಾಡ್ ಹೋಗಮ್ಮ. ಈಗ್ಲೇ ನನಗೆ ಉಸಿರು ಕಟ್ತಾ ಇದೆ. ಆದ್ರೂ ಇಲ್ಲಿವರೆಗೂ ಯಾಕೆ ಬಂದೆ ಗೊತ್ತಾ? ಇವ್ರಪ್ಪ ಈ ಒಡವೆಗಳನ್ನ ನೋಡಿ ಮಗಳನ್ನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಆದ್ರೆ ಅದು ನನಗಿಷ್ಟ ಆಗಲ್ಲ. ಅದಕ್ಕೆ ಇವಳಿಗೆ ಸಂಬಂಧಪಟ್ಟ ವಸ್ತು ಯಾವುದು ನಮ್ಮ ಮನೇಲಿ ಇರಬಾರ್ದು, ಇವಳ ಸಹವಾಸನೂ ನಮಗ್ ಬೇಡ ಅಂತ ಇದನ್ನ ಕೊಟ್ಟು ಹೋಗೋಕೆ ಅಂತ ಬಂದೆ. ಅಮ್ಮ, ನನ್ಗಿದ್ಯಾವ್ದು ಬೇಡ, ತಗೊಂಡು ಹೋಗಮ್ಮ. ಇದನ್ನ ನೀನೇ ಇಟ್ಕೋ. ಇಂಥ ಮನೆಯಲ್ಲಿ ಇದೆಯಲ್ಲ, ಮುಂದೆ ನಿನ್ ಕಷ್ಟಕ್ಕಾಗುತ್ತೆ. ಬರ್ತೀನಿ. ಅಮ್ಮ ಅಮ್ಮ, ನಿಂತ್ಕಮ್ಮ ನಿಂತ್ಕಮ್ಮ, ನನ್ ಮಾತ್ ಕೇಳಮ್ಮ. ಅಣ್ಣ ಆಟೋ ನಿಲ್ಸಿ. ಅಮ್ಮ ನನ್ ಮಾತ್ ಕೇಳಿ ಅಮ್ಮ. ಅಮ್ಮ ನನ್ನ ಬಿಟ್ಟು ಹೋಗ್ಬೇಡಿ ಅಮ್ಮ. ಅಮ್ಮ ಅಮ್ಮ. ಅಮ್ಮ ನನ್ ಮಾತ್ ಕೇಳಿದ್ರೆ ಹೋದ್ರು. ಅಮ್ಮ ಅಮ್ಮ ಕಣೋ, ಅಮ್ಮ ಇಲ್ಲಿವರೆಗೂ ಬಂದು ನನ್ನ ಮಾತಾಡ್ಲಿಲ್ಲ ಕಣೋ. ಅಮ್ಮ ಅಮ್ಮ. ಸಮಾಧಾನ ಮಾಡ್ಕೊ, ಅಟ್ಲೀಸ್ಟ್ ನಿಮ್ಮಮ್ಮ ಇಷ್ಟು ದೂರ ಬಂದ್ರಲ್ಲ ಅಂತ ಖುಷಿ ಪಡು, ಅಳ್ಬೇಡ ಕಣೆ. ಹೌದು ಮೀನಾ, ನೋಡ್ತಾ ಇರು, ಕ್ರಮೇಣ ಅಮ್ಮನ್ಗೆ ಆಸಿಟ್ಟು ಕಮ್ಮಿ ಆಗಿ ನಿಮ್ಮೇಲೆ ಪ್ರೀತಿ ಬರುತ್ತೆ ಕಣೆ. ರಿಜಾ, ಮೀನಾ ಅಳ್ತಾ ಇದ್ಯಾ? ಯಾಕಮ್ಮ, ಏನಾಯ್ತು? ಅಪ್ಪ, ಅದು ಮೀನಾ ಅವ್ರ ಅಮ್ಮ ಬಂದಿದ್ರು. ಅವ್ರು ಬಂದಿದ್ದು ಮೀನಾನ ಮಾತಾಡ್ಸ್ಕೊಂಡು ಹೋಗೋದಕ್ಕಲ್ಲ, ಅವಳಿಗೆ ಸೇರ್ಬೇಕಾಗಿರೋ ಒಡವೆ ಕೊಟ್ಟೋಗೋದಕ್ಕೆ. ಅದಕ್ಕೆ ಅವಳಿಗೆ ಹರ್ಟ್ ಆಗಿದೆ. ಅಯ್ಯೋ ದೇವ್ರೆ, ನಾನು ಸ್ನಾನ ಮಾಡ್ಕೊಂಡ್ ಬರೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತಾ?
ಹೌದು ರೀ, ಅವರು ಮನೆ ಒಳಗೂ ಬರ್ಲಿಲ್ಲ, ಬಾಗ್ಲಿಂದ ಹಾಗೆ ಹೊರಟ್ಬಿಟ್ರು. ಮಾವ, ಅಮ್ಮ ನನ್ನ ಪ್ರೀತಿಯಿಂದ ಒಂದೇ ಒಂದ್ಸಲ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೆ ಮಾವ. ಆದ್ರೆ ನನ್ ಮುಖ ನೋಡಕ್ಕೂ ಇಷ್ಟಪಡ್ದೆ ಒಡವೆನ್ ಕೊಟ್ಟು ಹೋಗ್ಬಿಟ್ರು ಮಾವ. ನನಗೆ ಈ ಒಡವೆ ಎಲ್ಲ ಬೇಡ ಮಾವ. ನನಗೆ ಅವ್ರ ಕ್ಷಮೆ ಬೇಕು, ಅವ್ರ ಪ್ರೀತಿ ಬೇಕು. ಆದ್ರೆ ನನ್ಗೆ ಅದೇ ಸಿಗ್ತಾ ಇಲ್ಲ ಮಾವ. ಮೀನಾ, ಎಲ್ಲದಕ್ಕೂ ಸಮಯ ಅಂತ ಒಂದಿರುತ್ತಮ್ಮ. ಹೂವು ಅರಳಿ ಕಾಯಾಗಿ ಹಣ್ಣಾಗಿ ಮಾಗಕ್ಕೂ ಒಂದು ಸಮಯ ಅಂತ ಇರುತ್ತಲ್ವಾ, ಇದು ಹಾಗೆ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಕೇಶವನ್ನ ಒಪ್ಕೊಳ್ಳೋ ಸಮಯ ಬಂದೇ ಬರುತ್ತೆ. ನಾನು ನಿನ್ನ ಹತ್ರ ಕೇಶವನ ಹತ್ರ ಮಾತಾಡ್ತಾ ಇರಲಿಲ್ಲ. ನಿಮ್ಮ ಮದ್ವೆನ ನಾನು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಕ್ರಮೇಣ ನನ್ನ ಅಭಿಪ್ರಾಯ ಬದಲಾಯಿಸ್ಕೊಳ್ಳಿಲ್ವಾ? ನಾನು ನಿಮ್ಮನ್ನು ಮಾತಾಡಿಸ್ಲಿಲ್ವಾ? ನಾನು ನನ್ನ ಅಭಿಪ್ರಾಯ ಬದಲಾಯಿಸ್ಕೊಂಡ ಹಾಗೆ ನಿಮ್ಮ ಅಪ್ಪ ಅಮ್ಮನೂ ಅವರ ಅಭಿಪ್ರಾಯ ಬದಲಾಯಿಸ್ಕೋತಾರೆ. ಅಲ್ಲಿ ತನಕ ಕಾಯ್ಬೇಕಮ್ಮ. ಹೌದು ಮೀನಾ, ಅತ್ತೆ ಮಾವ ಖುಷಿಲಿ ನಮ್ಮ ಮನೆಗೆ ಬರೋ ದಿನ ಬಂದೇ ಬರುತ್ತೆ. ಮೀನಾ, ಮನೆ ಸೊಸೆ ಅಂದ್ರು ಆಳ್ಬಾರ್ದಮ್ಮ. ಮನೆಗೆ ಶ್ರೇಯಸ್ಸಲ್ಲ, ನಂಗೆ ನಗ್ತಾ ಇರಬೇಕು. ಗಿರ್ಜಾ, ನಾ ಅಂಗಡಿ ಹೋಗ್ಬರ್ತೀನಿ. ಹಾಗೆ ನಿನ್ನೆ ನಾವು ಪಟ್ಟಿ ಮಾಡಿದ್ವಲ್ಲ ಪೂಜೆ ಸಾಮಗ್ರಿ ಬೇಕು ಅಂತ, ಅದ್ ಮರಿಬೇಡಿ. ಹಾ, ಚೀಟಿ ಇಲ್ಲೇ ಇದೆ, ನಾ ಬರ್ತಾ ತಗೊಂಡ್ಬರ್ತೀನಿ. ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಬೇಗ ಬಾರೋ. ಮೀನಾ, ಮತ್ತೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆಳ್ಬೇಡ ಪ್ಲೀಸ್. ಇಲ್ಲಿ ಒಂದ್ಸಲ ನಗು. ಈಗ ನೀನ್ ಸರಿಯಾಗಿ ನಗ್ಲಿಲ್ಲ ಅಂದ್ರೆ ವೀಣಾ ಆಂಟಿ ಮನೆ ಕರ್ಕೊಂಡೋಗಿ ಗಟ್ಟಿ ಹಾಲಿನ ಕಾಫಿ ಕೊಡಿಸ್ಬಿಡ್ತೀನಿ. ನೋಡು, ನಗ್ತಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನನ್ ಮುದ್ದು. ನಿನ್ನ ಅಮ್ಮ, ಸಾರಿ, ನೀವಿಲ್ಲ ಇದ್ದೀರಲ್ಲ. ಅಪ್ಪ ಬಂದೆ.